ಶಬ್ದವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಹಬ್ಬಗಳು ಪ್ರತಿಯೊಂದು ಧರ್ಮಗಳಲ್ಲೂ ಕೂಡ ನಮಗೆ ಕಾಣಬಹುದು. ಅದು ಮನುಷ್ಯ ಮನಸ್ಸುಗಳನ್ನು ಪೂರ್ಣಿಸಲು, ಸಮಸ್ಯೆಗಳಿಂದ, ಜಂಜಾಟಗಳಿಂದ, ಕಷ್ಟಗಳಿಂದ, ದುಃಖಗಳಿಂದ, ಹಲವಾರು ಒತ್ತಡಗಳಿಂದ ಬಳಲಿರುವಂತಹ ಮನುಷ್ಯರಿಗೆ ಒಂದು ದಿನ ಸಂತೋಷದಿಂದ, ಸಂಭ್ರಮದಿಂದ ಖುಷಿ ಪಡಲು ಬೇಕಾಗಿ ಸೃಷ್ಟಿಕರ್ತನು ಗಿಫ್ಟಾಗಿ ನೀಡಿದ್ದಾಗಿದೆ ಈ ಹಬ್ಬಗಳು. ಎಲ್ಲ ಧರ್ಮಗಳಲ್ಲೂ ಕೂಡ ಹಬ್ಬ ಹರಿದಿನಗಳನ್ನು ಕಾಣಬಹುದು. ಆ ದಿನ ಹೊಸ ಬಟ್ಟೆಗಳನ್ನು ಹಾಕಿ, ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ, ಮನೆಯವರೆಲ್ಲ ಒಟ್ಟು ಸೇರಿ ಒತ್ತಡಗಳಿಂದ, ಕೆಲಸಗಳಿಂದ, ಟೆನ್ಷನ್ಗಳಿಂದ ಎಲ್ಲ ದೂರ ಸರಿದು ಮನೆಯಲ್ಲಿ ಎಲ್ಲರೂ ಒಟ್ಟು ಸೇರಿ ಒಳ್ಳೆಯ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿ ಒಟ್ಟಾಗಿ ಕುಳಿತು ತಿಂದುಂಡು ಸಂತೋಷಪಟ್ಟು ಪರಸ್ಪರ ಕುಟುಂಬಿಕರಿಗೆ, ನೆರೆಕರೆಯವರಿಗೆ, ಮಿತ್ರರಿಗೆ ಶುಭಾಶಯಗಳನ್ನು ಹಂಚಿ, ಏನಾದರೂ ಮನಸ್ತಾಪಗಳಿದ್ದರೆ ಅದನ್ನೆಲ್ಲ ಸರಿಪಡಿಸಿ ಅವತ್ತೊಂದು ದಿನ ಸಂಭ್ರಮದಿಂದ, ಸಂತೋಷದಿಂದ ಕೊಂಡಾಡುವ ಆ ಒಂದು ಪರಿಪಾಠ ನಾವು ಬಹಳ ವರ್ಷಗಳಿಂದ ಕಾಣ್ತಾ ಇದ್ದೇವೆ. ಅದೇ ರೀತಿ ಮುಸಲ್ಮಾನರ ಒಂದು ಪವಿತ್ರ ಹಬ್ಬವಾಗಿದೆ ಬಕ್ರೀದ್. ಈ ಬಕ್ರೀದ್ ಎಂಬುದರ ತಾತ್ಪರ್ಯ ನಾವು ಹೇಳ್ತೇವೆ ತ್ಯಾಗ ಬಲಿದಾನಗಳ ಹಬ್ಬ ಅಂತ ಹೇಳಿ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮುತ್ತಾತಂದರಲ್ಲಿ ಅತ್ಯಂತ ಪ್ರಮುಖರಾದ ಇಬ್ರಾಹಿಂ ನಬಿ ಅಲೈಹಿ ಸಲಾತು ವಸ್ಸಲಾಂ ಮತ್ತು ಅವರ ಸುಪುತ್ರ ಇಸ್ಮಾಯಿಲ್ ನಬಿ ಅಲೈಹಿ ಸಲಾತು ವಸ್ಸಲಾಂ ಅವರ ಆ ಕುಟುಂಬದ ತ್ಯಾಗೋಜ್ವಲವಾದ ಜೀವನದ ಅವಿಸ್ಮರಣೀಯವಾದ ಘಟನೆಯನ್ನು ಮೆಲುಕು ಹಾಕುವ ಒಂದು ಸುಂದರವಾದ ಕ್ಷಣವಾಗಿದೆ. ಸೃಷ್ಟಿಕರ್ತನ ಕರೆಗೆ ಓಗೊಟ್ಟು ಎಲ್ಲ ತ್ಯಾಗಗಳನ್ನು ಮಾಡಲು ತಯಾರಾದ ಆ ಕುಟುಂಬದ ಅತ್ಯಂತ ಮಾದರಿಯೋಗ್ಯವಾದ ಜೀವನ ಮೆಲುಕು ಹಾಕುವಂತಹ ಒಂದು ದಿನ. ಈ ಬಕ್ರೀದ್ ಹಬ್ಬದ ದಿನ ಕೇವಲ ಈ ಪೂರ್ವಿಕರಾದ ಮಹಾತ್ಮರುಗಳನ್ನು ಸ್ಮರಿಸುವುದು ಮಾತ್ರವಲ್ಲ, ಅವರ ಆ ಬದುಕಿನಿಂದ ನಮಗೆ ಯಾವುದನ್ನೆಲ್ಲ ಪಡೆಯಲು ಸಾಧ್ಯವಿದೆ ಎಂಬುದನ್ನು ನೋಡಿ ಕಲಿತು ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವು ಯಾವತ್ತೂ ಕೂಡ ತಯಾರಾಗಬೇಕು. ಇಬ್ರಾಹಿಂ ನಬಿ ಅಲೈಹಿ ಸಲಾತು ವಸ್ಸಲಾಂ ಅಲ್ಲಾಹು ತಾಲಾ ಬಹಳಷ್ಟು ಪರೀಕ್ಷೆಗಳನ್ನು ಮಾಡಿದಂತಹ ಒಬ್ಬ ಮನುಷ್ಯ. ಬಹಳಷ್ಟು ಪರೀಕ್ಷೆಗಳು, ಒತ್ತಡದಿಂದ ತುಂಬಿದ ಸಂಕೀರ್ಣವಾದ ಒಂದು ಬದುಕಾಗಿತ್ತು ಅವರದ್ದು. ಅವರ ಪತ್ನಿಯವರ ಮಕ್ಕಳಿಗೆ ಅಲ್ಲಾಹು ತುಂಬ ಪರೀಕ್ಷೆಗಳನ್ನು ಒಡ್ಡಿದ ಎಂದು ಕುರ್ಆನ್ನಲ್ಲಿ ಬಹಳಷ್ಟು ವಿಶಾಲವಾಗಿ ಅದೆಲ್ಲವೂ ಕೂಡ ಕಾಣ್ತಾ ಇದೆ. ತುಂಬ ಪರೀಕ್ಷೆಗಳನ್ನು ಎದುರಿಸಬೇಕಾಯಿತು. ಮನುಷ್ಯ ಜೀವನ ಎಂಬುದೇ ಒಂದು ಪರೀಕ್ಷೆಯಿಂದ ಒಳಗೊಂಡ ಒಂದು ಜೀವನ. ಸೃಷ್ಟಿಕರ್ತನು ಹಲವು ರೀತಿಯ ಪರೀಕ್ಷೆಗಳನ್ನು ಮಾಡ್ತಾನೆ. ಕೆಲವೊಮ್ಮೆ ಹತ್ತಿರದವರ ಮರಣ, ಅದು ಕುರ್ಆನ್ನಲ್ಲಿ ಅಲ್ಲಾಹು ಹೇಳ್ತಾ ಇದ್ದಾನೆ, ವಲನಬುಲುವನ್ನಕುಂ ಬಿಶೈಇಂ ಮಿನಲ್ ಖೌಫಿ ವಲ್ ಜೂಇ ವನಕ್ಸಿಂ ಮಿನಲ್ ಅಮ್ವಾಲಿ ವಲ್ ಅನ್ಫುಸಿ ವಸ್ಸಬರಾತ್. ನಿಮಗೆ ಕೆಲವೊಮ್ಮೆ ಹಸಿವಿನಿಂದ, ಕಷ್ಟದಿಂದ, ಕೃಷಿಗಳ ನಾಶದಿಂದ, ಹತ್ತಿರದವರ ಮರಣಗಳಿಂದ, ಈ ರೀತಿ ಹಲವು ಪರೀಕ್ಷೆಗಳನ್ನು ಸೃಷ್ಟಿಕರ್ತನು ನಿಮಗೆ ಕೊಡ್ತಾನೆ. ವಬಶ್ಶಿರಿ ಸ್ವಾಬಿರೀನ್. ಆ ಸಂದರ್ಭದಲ್ಲಿ ಸಹನೆ ಪಡುವವರು ಯಾರಿದ್ದಾರೋ ಅವರಿಗೆ ಸಂತೋಷ ವಾರ್ತೆ ಇದೆ, ಅವರಿಗೆ ಖುಷಿಗಳು ಲಭಿಸಲಿಕ್ಕಿದೆ, ಅವರಿಗೆ ಸ್ವರ್ಗವಿದೆ. ಆದ್ದರಿಂದ ಪರೀಕ್ಷೆಗಳು ಎಂಬುದು ಮನುಷ್ಯ ಜೀವನದಲ್ಲಿ ಸಹಜ. ಏರಿಳಿತಗಳು, ಕಷ್ಟ ದುಃಖಗಳು, ಕಷ್ಟ ಸುಖಗಳು ಇದೆಲ್ಲವೂ ಕೂಡ ಮನುಷ್ಯ ಜೀವನದಲ್ಲಿ ಸಹಜ. ಇವತ್ತು ಖುಷಿಯಾದರೆ ನಾಳೆ ದುಃಖವಿರಬಹುದು, ಇವತ್ತು ದುಃಖವಾದರೆ ನಾಳೆ ಖುಷಿಯ ದಿನಗಳು ಬರಬಹುದು. ಆ ಸಂದರ್ಭಗಳಲ್ಲೆಲ್ಲ ಸಹನೆಯನ್ನು ಪಾಲಿಸುವುದು ಮನುಷ್ಯ ಧರ್ಮವಾಗಿದೆ, ಮನುಷ್ಯನ ಕರ್ತವ್ಯವಾಗಿದೆ. ಏನಾದರೊಂದು ಟೆನ್ಷನ್ ಬಂದ ಕೂಡಲೇ, ಏನಾದರೊಂದು ತಲೆಬಿಸಿ ಬಂದ ಕೂಡಲೇ, ಸ್ವಲ್ಪ ಸಾಲಾದ ಕೂಡಲೇ, ಯಾವುದಾದರೊಂದು ಸಮಸ್ಯೆ ಉದ್ಭವಿಸಿದ ಕೂಡಲೇ ಹೋಗಿ ಡೈರೆಕ್ಟಾಗಿ ಆತ್ಮಹತ್ಯೆ ಮಾಡುವ ಅಥವಾ ನಮ್ಮ ಜೀವನವನ್ನು ಪಣಕ್ಕಿಡುವ, ಯಾವುದಾದರೊಂದು ಅನಾಹುತಕ್ಕೆ ಇಳಿದು ಬಿಡುವಂತಹ ಪ್ರಸಂಗಗಳು ಇವತ್ತು ಕೆಲವು ಕಡೆಗಳಲ್ಲಿ ಕಾಣ್ತಾ ಇದೆ. ಮನುಷ್ಯ ಈ ಸಹನೆ ಇಲ್ಲದ ಜೀವಿಯಾಗಿ ಮಾರ್ಪಡ್ತಾ ಇದ್ದಾನೆ. ಕೆಲವೊಮ್ಮೆ ಕ್ಷುಲ್ಲಕ ಕಾರಣಗಳಿಗೆ ಬೇಕಾಗಿ ಸುಂದರವಾದ ಬದುಕನ್ನು ನಾಶ ಮಾಡುವಂತಹ ಹಲವಾರು ಮನುಷ್ಯರು ಕಾಣ್ತಾ ಇದ್ದೇವೆ. ಒಂದು ಟ್ರೈನ್ನ ಚಕ್ರದಡಿಯಲ್ಲಿ, ಅಥವಾ ಎರಡು ತುಂಡು ಹಗ್ಗದಲ್ಲಿ, ಅಥವಾ ಯಾವುದಾದ್ರೊಂದು ಪಾಯ್ಸನ್ಗಳನ್ನು ತೆಗೆದುಕೊಂಡು ವಿಷ ಕುಡಿದುಕೊಂಡು ಆತ್ಮಹತ್ಯೆ ಮಾಡುವುದು ಹಲವು ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ.
ಈ ಸಂದರ್ಭದಲ್ಲೆಲ್ಲ ನಮಗೆ ಪಾಠವಾಗಿದೆ ಇಂತಹ ಪೂರ್ವಿಕರಾದ ಮಹಾತ್ಮರುಗಳ ತ್ಯಾಗೋಜ್ವಲವಾದ ಬದುಕು. ಪೂರ್ವಿಕರಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ತಲುಪಿದ್ದಾರೋ ಅವರೆಲ್ಲರೂ ಕೂಡ ತ್ಯಾಗ ತುಂಬಿದ ಬದುಕಾಗಿತ್ತು. ಏರಿಳಿತಗಳು ಅವರ ಬದುಕಲ್ಲಿ ಬಂದಿತ್ತು. ಕಷ್ಟ, ದುಃಖ, ಅಡೆತಡೆಗಳು, ತಡೆಗೋಡೆಗಳು, ಕಲ್ಲು ಮುಳ್ಳಿನ ಹಾದಿಗಳು ಇದು ಸವಿದುಕೊಂಡಾಗಿದವರೆಲ್ಲ ಬಂದದ್ದು. ಯಾರು ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಬಂದು ದೊಡ್ಡ ಸಾಧನೆ ಮಾಡಿದವರಿಲ್ಲ. ಎಲ್ಲರೂ ಕಷ್ಟ, ದುಃಖ, ಟೆನ್ಷನ್, ಬೇಸರ, ಬೇಗುದಿಗಳು ಇದೆಲ್ಲವನ್ನು ಸವಿಸಿದ ಬಳಿಕವೇ ಅವರು ಯಶಸ್ಸುಗಳನ್ನು ಸಾಧಿಸಿದ್ದಾರೆ. ದೊಡ್ಡ ಸ್ಥಾನಮಾನಗಳನ್ನು ಅವರು ಪಡೆದಿದ್ದಾರೆ, ದೊಡ್ಡ ಸ್ಥಾನಕ್ಕೆ ತಲುಪಿದ್ದಾರೆ. ಅಂತಹ ಮಹಾತ್ಮರಲ್ಲೊಬ್ಬರಾದ ಇಬ್ರಾಹಿಂ ನಬಿ ಅಲಿಹಿಸ್ಸಲಾತು ವಸ್ಸಲಾಂ ಅವರ ತ್ಯಾಗೋಜ್ವಲವಾದ ಜೀವನವನ್ನು ಸ್ಮರಣೆ ಮಾಡುವ ಒಂದು ದಿನವಾಗಿದೆ. ಅವರ ಆ ತ್ಯಾಗ ತುಂಬಿದ ಬದುಕು ಅದು ಅಂತ್ಯ ದಿನದವರೆಗೆ ಬರುವ ಮನುಷ್ಯರಿಗೆ ಅದು ಮಾದರಿಯಾಗಬೇಕು. ಆ ಕುಟುಂಬದ ತ್ಯಾಗವನ್ನು, ಸಹನೆಯನ್ನು ಕಲಿತುಕೊಂಡು ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಮಾತ್ರವಾಗಿದೆ ಅಂತ್ಯ ದಿನದವರೆಗೆ ಬರುವ ಮನುಷ್ಯರಿಗೆ ಈ ದಿನವನ್ನು ಬಕ್ರೀದ್ ಎಂಬ ಹೆಸರಿನಲ್ಲಿ ಆಚರಣೆ ಮಾಡಲು ಅಲ್ಲಾಹು ತಾala ಹೇಳಿದ್ದಾನೆ. ಮಾತ್ರವಲ್ಲ, ಇಸ್ಲಾಮಿನ ಪಂಚಾಧಾರ ಸ್ತಂಭಗಳಲ್ಲಿ ಒಂದಾಗಿರುವ ಹಜ್ ಎಂಬ ಕರ್ಮ. ಇವತ್ತು ಲಕ್ಷಾಂತರ ಮನುಷ್ಯರು ಈ ಬಕ್ರೀದಿನ ಸಂದರ್ಭದಲ್ಲಿ ಮಕ್ಕಕ್ಕೆ ತೆರಳುತ್ತಾರೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ಮಕ್ಕ, ಪವಿತ್ರವಾದ ಕಅಬಾ, ಜಗತ್ತಿನ ಕೇಂದ್ರ ಬಿಂದುವಾಗಿರುವ ಕಅಬಾ. ಪ್ರತಿಯೊಬ್ಬರು 5 ಹೊತ್ತು ನಮಾಜ್ ಮಾಡುವಾಗ ತಿರುಗುವುದು ಆ ಮಕ್ಕಾದಲ್ಲಿರುವ ಕಅಬಾ ಎಂಬ ಅತ್ಯಂತ ಪುಣ್ಯವಾದ ಗೇಹಕ್ಕಾಗಿದೆ, ಪುಣ್ಯವಾದ ಆ ಸ್ಥಳಕ್ಕಾಗಿದೆ. ಆ ಕಅಬಾ ಹಲವಾರು ಅವಿಸ್ಮರಣೀಯವಾದ ಘಟನೆಗಳಿಗೆ ಸಾಕ್ಷಿಯಾದ ಒಂದು ಸುಂದರ ತಾಣವಾದ ಆ ಮಕ್ಕ ಇವತ್ತು ಲಕ್ಷಾಂತರ ಮಂದಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದಲೂ ಕೂಡ ಜನರು ಅಲ್ಲಿ ಪವಿತ್ರ ಹಜ್ಜಿಗೆ ಬೇಕಾಗಿ ತೆರಳುತ್ತಾರೆ. ಜೀವನದಲ್ಲಿ ಒಮ್ಮೆ ಹಜ್ಜಿಗೆ ತೆರಳೋದು ಸಾಮರ್ಥ್ಯವಿರುವ ಪ್ರತಿಯೊಬ್ಬ ಮುಸಲ್ಮಾನನಿಗೆ ಕಡ್ಡಾಯ ಎಂದು ಇಸ್ಲಾಂ ಕಲಿಸ್ತಾ ಇದೆ. ಈ ಹಜ್ಜಲ್ಲಿರುವುದೇನು, ಅದರಲ್ಲಿರುವ ಪ್ರತಿಯೊಂದು ಕರ್ಮಗಳು ಕೂಡ ಇಬ್ರಾಹಿಂ ನಬಿ ಅಲಿಹಿಸ್ಸಲಾತು ವಸ್ಸಲಾಂ ಮತ್ತು ಕುಟುಂಬದ ತ್ಯಾಗೋಜ್ವಲವಾದ ಬದುಕಿನ ಅವಿಸ್ಮರಣೀಯವಾದ ಘಟನೆಗಳನ್ನು ಮೆಲುಕು ಹಾಕುವುದಾಗಿದೆ. ಸಫಾ ಮರ್ವಾಗಳ ಎಡೆಯಲ್ಲಿರುವಂತಹ ಆ ಒಂದು ನಿರಂತರವಾದ ನಡೆತ, ಆ ಓಡಾಟ, ಅದು ಹಾಜರಾ ಬೀಬಿ ರಲಿಯಲ್ಲಾಹು ಅನ್ಹಾರವರ ಅಥವಾ ಇಬ್ರಾಹಿಂ ನಬಿ ಅಲಿಹಿಸ್ಸಲಾತು ವಸ್ಸಲಾಮರವರ ಪತ್ನಿಯ ತ್ಯಾಗ ತುಂಬಿದ ಬದುಕಿನ ನೆನಪುಗಳಾಗಿದೆ. ಅದರ ನಂತರವಿರುವ ಪ್ರತಿಯೊಂದು ಕರ್ಮಗಳು ನಾನಿಲ್ಲಿ ಒಂದೊಂದಾಗಿ ವಿವರಿಸಬೇಕಾದ ಅಗತ್ಯವಿಲ್ಲ. ಅದು ಆ ಕುಟುಂಬವನ್ನು ನೆನೆಸುವುದು, ಆ ಕುಟುಂಬವನ್ನು ಸ್ಮರಿಸುತ್ತಾ ಮುಹಮ್ಮದ್ ಪೈಗಂಬರ್ರವರ ಉಮ್ಮತ್ತುಗಳಿಗೆ ಬೇಕಾಗಿ ಅಲ್ಲಾಹು ಒಂದು ಕರ್ಮವನ್ನು ಕಡ್ಡಾಯಗೊಳಿಸ್ತಾ ಇರೋದಾದರೆ ಅದು ಎಷ್ಟೊಂದು ತ್ಯಾಗ ತುಂಬಿದ ಬದುಕಾಗಿತ್ತು ಎಂಬುದನ್ನು ನಾವಿಲ್ಲಿ ಸ್ಮರಿಸಬೇಕು. ಆ ಜೀವನವನ್ನು ಮೆಲುಕು ಹಾಕಿಕೊಂಡು ನಾವು ಈ ದಿನ ಸಂಭ್ರಮ ಪಡುವುದರ ಜೊತೆಗೆ, ಹೊಸ ಬಟ್ಟೆಗಳನ್ನು ಹಾಕುವುದರ ಜೊತೆಗೆ, ಒಳ್ಳೆಯ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡುವುದರ ಜೊತೆಗೆ, ಶುಭಾಶಯಗಳನ್ನು ಹಂಚುವುದರ ಜೊತೆಗೆ, ಪರಸ್ಪರ ಕುಟುಂಬಗಳ ಸಂಬಂಧಗಳನ್ನು ಗಟ್ಟಿಗೊಳಿಸುವುದರ ಜೊತೆಗೆ, ನರಕರೆಯವರೊಂದಿಗೆ, ಅನ್ಯ ಧರ್ಮೀಯರೊಂದಿಗೆ, ಸಹೋದರ ಮಿತ್ರರೊಂದಿಗೆ ಎಲ್ಲರೊಂದಿಗೂ ಕೂಡ ಅನ್ಯೋನ್ಯತೆಯಿಂದ ಬದುಕುವುದರ ಜೊತೆಗೆ ನಾವೇನು ಮಾಡಬೇಕು, ಈ ತ್ಯಾಗ ತುಂಬಿದ ಬದುಕನ್ನು ಕಲಿತುಕೊಂಡು ಅದು ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಹನೆ ಪಡಲು ಒಂದು ಮಾರ್ಗವಾಗಿ, ಒಂದು ಮಾದರಿಯಾಗಿ ನಾವು ಅದನ್ನು ತೆಗಿಬೇಕು. ನಮಗೆ ಹಲವು ಸಮಸ್ಯೆಗಳು ಬರ್ತದೆ, ಈ ಬದುಕಿನಲ್ಲಿ ಹಲವು ಕಷ್ಟಗಳು ಬರ್ತದೆ. ಇವತ್ತು ಹಣ ಇದ್ದರೆ ನಾಳೆ ಹಣ ಇರಲ್ಲ. ಕೆಲವೊಮ್ಮೆ ಸಾಲ ಇಲ್ಲದ ದಿನಗಳು, ಕೆಲವೊಮ್ಮೆ ತುಂಬ ಸಾಲ ಇರುವ ದಿನಗಳು, ಕೆಲವೊಮ್ಮೆ ರೋಗ ಇರುವ ದಿನಗಳು, ಕೆಲವೊಮ್ಮೆ ಆರೋಗ್ಯಪೂರ್ಣ ದಿನಗಳು, ಕೆಲವೊಮ್ಮೆ ಒಳ್ಳೆ ಆಹಾರಗಳು ಸಿಗ್ಬೋದು, ಕೆಲವೊಮ್ಮೆ ಸಿಗಲ್ಲ, ಕೆಲವೊಮ್ಮೆ ಒಳ್ಳೆ ಕೃಷಿ ಬರ್ಬೋದು, ಕೆಲವೊಮ್ಮೆ ಕೃಷಿ ನಾಶವಾಗಬಹುದು, ಕೆಲವೊಮ್ಮೆ ಒಳ್ಳೆ ಮಳೆ ಬರಬಹುದು, ಕೆಲವೊಮ್ಮೆ ಒಳ್ಳೆ ಬಿಸಿಲು ಬರಬಹುದು. ಮನುಷ್ಯ ಜೀವನ ಅಂತ ಹೇಳಿದರೆ ಏರಿಳಿತಗಳು ಸಾಮಾನ್ಯವಾಗಿ ಇರುತ್ತದೆ. ಆ ಸಂದರ್ಭದಲ್ಲಿ ನಮಗೆ ತೊಂದರೆಯಾದಾಗ, ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ನಾವು ಸಹನೆ ಮಾಡಬೇಕು. ಕಷ್ಟ ಬಂದಾಗ ದುಃಖಪಟ್ಟು ಖಿನ್ನತೆಗೆ ಒಳಗಾಗಿ ಒಂದು ಮೂಲೆಗೆ ಬಿದ್ದು, ಸುಖ ಬಂದಾಗ, ಖುಷಿ ಬಂದಾಗ ಅಮಿತವಾದ ಖುಷಿ ಪಡುವ ಮನುಷ್ಯರು ಅದು ನಿಜವಾಗಿಯೂ ಮನುಷ್ಯ ಜೀವನ ಅಲ್ಲ. ಅದರಲ್ಲಿ ಅವನಿಗೆ ಯಾವುದೇ ವಿಜಯ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಈ ಕಷ್ಟಗಳು, ದುಃಖಗಳು ಬರುವಾಗ ಸಹನೆಯನ್ನು ಧೈರ್ಯವಾಗಿ ಅದನ್ನು ಎದುರಿಸಿ ಸುಖ ಬಂದ ಸಂದರ್ಭದಲ್ಲಿ ಅದನ್ನು ಅತ್ಯಂತ ಒಂದು ಮಿತವಾದ ರೀತಿಯಲ್ಲಿ ಸಂತೋಷಪಟ್ಟು
ಬದುಕುವುದಾಗಿದೆ ನಿಜವಾದ ಮನುಷ್ಯ ಧರ್ಮ. ನಿಜವಾಗಿ ಮನುಷ್ಯ ಬದುಕುವುದು ಆ ರೀತಿಯಾಗಿದೆ. ಇದು ನಮ್ಮ ಪೂರ್ವಿಕರಾದ ಮಹಾನುಭಾವರುಗಳ ಮಹಾತ್ಮರುಗಳ ಬದುಕಿನಿಂದ ನಮಗೆ ಒಂದು ಪಾಠವಾಗಿ ತೆಗೆಯಬೇಕು. ಈ ಬಕ್ರೀದ್ ಈ ಹಬ್ಬದ ದಿನಗಳು ನಾವು ತುಂಬ ವರ್ಷಗಳಿಂದ ನಮ್ಮ ಸಣ್ಣ ಪ್ರಾಯಗಳಿಂದ ನಾವು ಕಾಣ್ತಾ ಇದ್ದೇವೆ. ಆ ದಿನಗಳು ನಾವು ಸಂಭ್ರಮ ಪಡಬೇಕು. ಯಾವ ರೀತಿ ಇಸ್ಲಾಂ ಧರ್ಮ ಕಲಿಸಿದ ಕೆಲವು ರೀತಿ ರಿವಾಜುಗಳಿವೆ. ಅದು ಬಿಟ್ಟು ಶರಾಬು ಕುಡಿದು ಬೇಕಾಬಿಟ್ಟಿಯಾಗಿ ಒಂದು ಅನಾಚಾರಗಳಿಂದ ತುಂಬಿದ ಅಧಾರ್ಮಿಕತೆಗಳಿಂದ ತುಂಬಿದ ಎಲ್ಲ ಕೆಟ್ಟ ಕೆಲಸಕ್ಕೆ ಹೋಗುವ ರೀತಿಯ ಒಂದು ಸಂಭ್ರಮ ಈ ದಿನದಲ್ಲಿ ಇಸ್ಲಾಂ ಅನುಮತಿಸಿಲ್ಲ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಮತ್ತೊಬ್ಬರಿಗೆ ಕಷ್ಟ ಕೊಟ್ಟು ರಸ್ತೆ ತಡೆಗಳನ್ನು ಮಾಡಿ ಇನ್ನೊಬ್ಬರಿಗೆ ಬೇಕಾಬಿಟ್ಟಿಯಲ್ಲಿ ಅವರೊಂದು ವಿಕೃತವಾದ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಲು ಇಸ್ಲಾಂ ಯಾವತ್ತೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ. ಬದಲಾಗಿ ಸಂಭ್ರಮ ಅಂತ ಹೇಳಿದರೆ ಹೊಸ ಬಟ್ಟೆಗಳನ್ನು ಹಾಕುವುದು, ಒಳ್ಳೆ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡೋದು, ಕುಟುಂಬ ಸಂಪರ್ಕಗಳನ್ನು ಗಟ್ಟಿಗೊಳಿಸುವುದು, ಎಲ್ಲರಿಗೂ ಸಿಹಿಗಳನ್ನು ಹಂಚುವುದು, ನೆರೆಕರೆಯವರ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದು, ಕುಟುಂಬ ಸಂಬಂಧಿಕರೊಂದಿಗೆ ವಿನಿಮಯವನ್ನು ಮಾಡುವುದು, ಸಾಧ್ಯವಿದ್ದರೆ ಅವರ ಮನೆಗಳಿಗೆ ತೆರಳಿ ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಳ್ಳುವುದು. ನಾವು ಈ ಭಾರತದಲ್ಲಿ ಜೀವಿಸುವಾಗ ಇಲ್ಲಿ ಹಲವು ಧರ್ಮಗಳು, ಜಾತಿಗಳು, ಉಪಜಾತಿಗಳು, ಪಂಗಡಗಳು, ಪಕ್ಷಗಳು, ಪಂಥಗಳು ಎಲ್ಲ ಕಾಣಬಹುದು. ಅವರು ಯಾವ ಧರ್ಮದವಾಗಿರಲಿ, ಯಾವ ಜಾತಿಯಾಗಿರಲಿ, ಯಾವ ಪಕ್ಷ ಪಂಥ ಯಾವುದೇ ಆಗಿರಲಿ, ಎಲ್ಲರೊಂದಿಗೂ ಕೂಡ ಪರಸ್ಪರ ಒಂದಾಗಿ ಈ ದಿನ ನಾವು ಪರಸ್ಪರ ಒಂದಾಗಿ ಸಂತೋಷಪಟ್ಟು ನಮ್ಮತನವನ್ನು ಗಟ್ಟಿಗೊಳಿಸುವ, ನಮ್ಮ ಮನುಷ್ಯತ್ವವನ್ನು ಗಟ್ಟಿಗೊಳಿಸುವ ಕೆಲಸಗಳು ಈ ದಿನದಲ್ಲಿ ನಡೆಯಬೇಕು. ಕಾರಣ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನು ನಮಗೆ ಸ್ಪಷ್ಟವಾಗಿ ಕಲಿಸ್ತಾ ಇದ್ದಾರೆ. ಅಲ್ಲಿ ದೊಡ್ಡವರು ಸಣ್ಣವರು, ಶ್ರೀಮಂತರು ಬಡವರು, ಕರಿಯ ಬಿಳಿಯ, ಆ ಧರ್ಮ ಈ ಧರ್ಮ, ಮೇಲ್ಜಾತಿ ಕೀಳ್ಜಾತಿ ಎಂಬುದು ಯಾವುದು ಕೂಡ ಇಲ್ಲ. ಅಲಾ ಲಾ ಫضಲ ಲಿ ಅರಬಿಯಿನ್ ಅಲಾ ಅಜಮಿಯಿನ್ ವಲಾ ಲಿ ಅಜಮಿಯಿನ್ ಅಲಾ ಅರಬಿಯಿನ್ ಕುಲ್ಲುಕುಂ ಲಿ ಆದಮ ವ ಆದಮ್ ಮಿನ್ ತುರಾಬ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನೀವು ತಿಳಿದುಕೊಳ್ಳಿ, ಅಲಾ ಲಾ ಫضಲ ಲಿ ಅರಬಿಯಿನ್ ಅಲಾ ಅಜಮಿಯಿನ್, ಅರಬಿಯೇತರನಿಗಿಂತ ದೊಡ್ಡ ಪವರೇನು ಇಲ್ಲ. ಅಂದರೆ ಆ ಕಾಲದಲ್ಲಿ ಆ ರೀತಿ ಇತ್ತು. ಅರಬಿಗಳು ಮತ್ತು ಅರಬೇತರರು ಅವರು ಪರಸ್ಪರ ಕೀಳು ಮೇಳು ಎಂಬ ರೀತಿಯಲ್ಲಿ ಕಾಣ್ತಾ ಇದ್ದರು. ಆ ಸಂದರ್ಭದಲ್ಲಾಗಿದೆ ಮೊಹಮ್ಮದ್ ಪೈಗಂಬರ್ರವರು ಇಲ್ಲಿ ಅರಬಿ ಅಲ್ಲದವ, ಅರೇಬಿಯಾದಲ್ಲಿರುವವ ಅಥವಾ ಅರೇಬಿಯಾದಲ್ಲಿ ಇಲ್ಲದವ, ಪೇಟೆಯವ, ಹಳ್ಳಿಗ ಎಂಬ ರೀತಿಯಲ್ಲಿ ಕೆಲವೊಂದು ವ್ಯತ್ಯಾಸಗಳು ಮಾಡ್ತಾ ಇದ್ದ ಕಾಲ ಆಗಿತ್ತು. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಇಲ್ಲಿ ಅರಬನಿಗೆ ಅರಬೇತರನಿಗಿಂತ ದೊಡ್ಡ ಸ್ಥಾನವಿಲ್ಲ, ಅರಬೇತರನಿಗಿಂತ ದೊಡ್ಡ ಸ್ಥಾನವಿಲ್ಲ, ಇನ್ನು ಅರಬೇತರನಿಗೆ ಅರಬಿಗಿಂತ ದೊಡ್ಡ ಸ್ಥಾನವೂ ಕೂಡ ಇಲ್ಲ. ಯಾರು ಯಾರಿಗಿಂತ ದೊಡ್ಡ ಶ್ರೇಷ್ಠರಲ್ಲ, ಮನುಷ್ಯರೆಲ್ಲರೂ ಕೂಡ ಸಮಾನರು. ಇಲ್ಲಿ ದೊಡ್ಡವ ಸಣ್ಣವ, ಕರಿಯ ಬಿಳಿಯ, ಉಚ್ಚ ನೀಚ, ಮೇಲ್ಜಾತಿ ಕೀಳ್ಜಾತಿ ಎಂಬುದಿಲ್ಲ. ನೀವೆಲ್ಲರೂ ಕೂಡ ಸಮಾನರು. ಕುಲ್ಲುಕುಂ ಲಿ ಆದಮ ವ ಆದಮ್ ಮಿನ್ ತುರಾಬ್, ನೀವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ, ಆದಮ್ ಸಂತತಿಗಳೆಂದರೆ ಆದಿ ಮನುಷ್ಯರ ಪುತ್ರರಾಗಿ ಬಂದವರು. ಮೊದಲು ಹುಟ್ಟಿದ ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಮಕ್ಕಳ 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 ಪರಂಪರೆಯಲ್ಲಿ ಬಂದವರು. ಮನುಷ್ಯರೆಲ್ಲರೂ ಕೂಡ ಒಂದೇ. ಎಲ್ಲ ಮನುಷ್ಯರಿಗೆ ಎರಡೇ ಕಣ್ಣು, ಎಲ್ಲರಿಗೂ ಕೂಡ ಒಂದೇ ಬಾಯಿ, ಎಲ್ಲರಿಗೂ ಕೂಡ ಎರಡೇ ಕೈ, ಎಲ್ಲರಿಗೂ ಕೂಡ 10 ಬೆರಳುಗಳು. ಕೆಲವೊಮ್ಮೆ ಅಂಗವೈಕಲ್ಯದಿಂದ ಆಚೀಚೆ ಆಗಬಹುದೇ ಹೊರತು ಮನುಷ್ಯ ಕುಲಕ್ಕೆ ಒಂದೇ ರೀತಿಯಾಗಿದೆ ಸೃಷ್ಟಿಕರ್ತನು ಇಲ್ಲಿ ಸೃಷ್ಟಿ ಮಾಡಿರುವುದು. ಯಾವುದೇ ತಾರತಮ್ಯ ನಮ್ಮ ಸೃಷ್ಟಿಗಳಲ್ಲಿ ಮಾಡಿಲ್ಲ. ಸೃಷ್ಟಿಕರ್ತ ತಾರತಮ್ಯ ಮಾಡಿಲ್ಲ, ಮತ್ತು ಮನುಷ್ಯರಾದ ನಮಗೆ ತಾರತಮ್ಯ ಮಾಡಲಿಕ್ಕೆ ಯಾವ ಅಧಿಕಾರ? ಕೀಳ್ಜಾತಿಯವನಿಗೆ ಅಥವಾ ಕೆಳಮಟ್ಟದವನಿಗೆ ಅಥವಾ ಬಡವನಿಗೆ ಒಂದು ಕೈ ಮಾತ್ರ, ಶ್ರೀಮಂತನಿಗೆ 2 ಕೈ, ಆ ರೀತಿ ಸೃಷ್ಟಿಕರ್ತ ಮಾಡಿಲ್ಲ. ಅವನಿಗೆ 2 ಕಣ್ಣು, ಇವನಿಗೆ 1 ಕಣ್ಣು, ಆ ರೀತಿ ಕೊಟ್ಟಿಲ್ಲ. ಎಲ್ಲರಿಗೂ 2 ಕಣ್ಣು, ಎಲ್ಲರಿಗೂ ಒಂದೇ ಬಾಯಿ, ಎಲ್ಲರಿಗಿರುವಷ್ಟೇ ಹಲ್ಲುಗಳು, ಎಲ್ಲರಿಗೂ ಒಂದೇ ರೀತಿಯ ಮಾಂಸ, ಎಲ್ಲರಿಗೂ ಕೂಡ 2 ಕಿಡ್ನಿಗಳು, ಎಲ್ಲರಿಗೂ ಕೂಡ 1 ಹಾರ್ಟ್. ಈ ರೀತಿ ಸೃಷ್ಟಿಕರ್ತ ಮನುಷ್ಯರಡೆಯಲ್ಲಿ ತಾರತಮ್ಯ ಮಾಡದೇ ಇರುವಾಗ ಮನುಷ್ಯರಾದ ನಾವು ಕ್ಷುಲ್ಲಕ ಕಾರಣಗಳಿಗೆ ಬೇಕಾಗಿ ತಾರತಮ್ಯ ಮಾಡಿಕೊಂಡು ಪರಸ್ಪರ ಹೊಡೆದಾಟ, ಬಡಿದಾಟ, ಗುದ್ದಾಟ, ಪರಕಾಟ, ಪರದಾಟಗಳಿಂದ, ಕಾದಾಟಗಳಿಂದ ನಾವು ಸತ್ತು ಶವವಾಗುತ್ತಿರುವುದು ದೊಡ್ಡ ದುರಂತವಾಗಿದೆ. ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಳೆದಿರುವ ಕಾಲ, AI ಜಗತ್ತಾಗಿದೆ ಇದು. ನಾವು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದ್ದೇವೆ.
ಮನುಷ್ಯ ಆಕಾಶದಲ್ಲಿ ಪಕ್ಷಿಗಳಿಗಿಂತಲೂ ಚೆನ್ನಾಗಿ ವೇಗವಾಗಿ ಹೋಗುವ ವಿಮಾನಗಳನ್ನು ಕಂಡು ಹಿಡಿದಿದ್ದಾನೆ. ಅಲೆ ಅಲೆಯಾಗಿ ಆಳತ್ತರಕ್ಕೆ ಅಬ್ಬರಿಸುವ ಅರಬ್ಬಿ ಸಮುದ್ರದ ಆ ಸೆರೆಗಳನ್ನು ಸೀಳುತ್ತಾ ಹೋಗುವಂತಹ ದೊಡ್ಡ ದೊಡ್ಡ ಹೈಟೆಕ್ ಹಡಗುಗಳನ್ನು ಮನುಷ್ಯ ಕಂಡು ಹಿಡಿದಿದ್ದಾನೆ. ಒಂದು ಸಮುದ್ರದ ಒಳಗೆ ಎಷ್ಟೊಂದು ದೊಡ್ಡ ದೊಡ್ಡ ಅರಮನೆಗಳು ಬಂಗಲೆಗಳಾಗಿಯೂ ಮನುಷ್ಯ ನಿರ್ಮಿಸುತ್ತಿರುವುದು. ಕೆಲವು ಗಲ್ಫ್ ಕಂಟ್ರಿಗಳಿಗೆಲ್ಲ ಹೋದರೆ ಕಾಣ್ತಾ ಇದೆ, ಸಮುದ್ರವನ್ನು ತುಂಬಿ ಅಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮನುಷ್ಯ ಸೃಷ್ಟಿ ಮಾಡ್ತಾನೆ. ಆದರೆ ಮನುಷ್ಯ ಇವತ್ತು ಮನುಷ್ಯನಂತೆ ಬದುಕಲಿಕ್ಕೆ ಕಲಿತಿಲ್ಲ. ನೆರೆಮನೆಯಲ್ಲಿರುವ ಅಕ್ಕಪಕ್ಕದಲ್ಲಿರುವ ಸತ್ರು ಕೂಡ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಒಂದು ಕಾಲವಿತ್ತು, ಒಂದು ಊರಲ್ಲಿ ಒಂದು ಮನುಷ್ಯ ಮರಣ ಹೊಂದಿದರೆ ಅಲ್ಲಿ ಧರ್ಮ ಜಾತಿ ನೋಡಲಿಕ್ಕಿಲ್ಲ, ಇಡೀ ಊರು ಅಲ್ಲಿ ಹೋಗಿ ಸೇರ್ತಾ ಇತ್ತು. ಇಡೀ ಊರು ಆ ವಿಷಯದಲ್ಲಿ ಕಣ್ಣೀರಿಳಿಸ್ತಾ ಇತ್ತು. ಎಲ್ಲರೂ ಕೂಡ ಆ ವಿಷಯದಲ್ಲಿ ದುಃಖ ಪಡುತ್ತಾ ಇದ್ದರು. ಒಂದು ಮನುಷ್ಯ ಊರಿಗೆ ಬೇಕಾದವ ಮರಣ ಹೊಂದಿದ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಸಂತಾಪ ಸೂಚಿಸುವ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆದರೆ ಇವತ್ತು ಮನೆಗಳು ಹತ್ತಿರವಾಗಿದೆ. ಮೊದಲೆಲ್ಲ ಮನೆಗಳು ದೂರವಾಗಿತ್ತು, ಮನಸ್ಸುಗಳು ಹತ್ತಿರವಾಗಿತ್ತು. ಈಗ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳ ಮೂಲಕ ಒಂದು ಫ್ಲ್ಯಾಟಿನಲ್ಲಿ ಇವತ್ತು 100 ಕುಟುಂಬಗಳು, 500,000 ಕುಟುಂಬಗಳು. ಆದರೆ ಪಕ್ಕದಲ್ಲಿರುವ ಮನುಷ್ಯನೇ ಮರಣ ಹೊಂದಿದರೂ ಕೂಡ, ಪಕ್ಕದ ರೂಮ್ನಲ್ಲಿರುವ ಮರಣ ಹೊಂದಿದರೂ ಕೂಡ ಈ ಮನೆಯವನಿಗೆ ಗೊತ್ತಾಗುತ್ತಿಲ್ಲ. ಇವತ್ತು ಮನೆಗಳು ಹತ್ತಿರವಾಗುವಾಗ ಮನಸ್ಸುಗಳು ದೂರವಾಗ್ತದೆ. ಧರ್ಮಗಳ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ, ಪಕ್ಷಗಳ ಹೆಸರಲ್ಲಿ, ಪಂಗಡಗಳ ಹೆಸರಲ್ಲಿ ಸ್ವಾರ್ಥಕ್ಕೆ ಬೇಕಾಗಿ ಇನ್ನಿತರ ಮನುಷ್ಯನ ಈ ಸ್ವಲ್ಪ ದಿನದ ಬದುಕಿನ ಕೆಲವು ಆಸೆಗಳಿಗೆ, ದುರಾಸೆಗಳಿಗೆ, ಸ್ವಾರ್ಥಗಳಿಗೆ, ಮೂಢನಂಬಿಕೆಗಳಿಗೆ ಬೇಕಾಗಿ ಅಥವಾ ಯಾವುದಾದರೊಂದು ಆಮಿಷಕ್ಕೆ ಬಲಿಯಾಗಿ ನಾವು ಪರಸ್ಪರ ಛಿದ್ರವಾಗಿ ಚಿಪ್ಪ ಚೂರಾಗಿ ಒಡೆದು ಹೋಗ್ತಾ ಇದ್ದೇವೆ. ಇದು ಈ ಕಾಲದ ಅತ್ಯಂತ ದೊಡ್ಡ ದುರಂತ. ನಾವು ಮನುಷ್ಯರಾಗಬೇಕಾದರೆ ಇನ್ನೊಬ್ಬ ಮನುಷ್ಯನನ್ನು ಕೂಡ ಮನುಷ್ಯ ಎಂದು ಕಾಣಬೇಕು. ನಾವು ಇನ್ನೊಬ್ಬ ಮನುಷ್ಯನನ್ನು ಕೂಡ ಮನುಷ್ಯ ಎಂದು ಕಾಣಬೇಕು. ಇನ್ನೊಬ್ಬ ಮನುಷ್ಯನಿಗೆ ನೋವಾಗುವಾಗ ನನಗೆ ನೋವಾಗಬೇಕು. ಅವನು ಖುಷಿ ಪಡುವಾಗ ಅವನ ಖುಷಿಯಲ್ಲಿ ನಾನು ಖುಷಿ ಪಡಬೇಕು. ಪಕ್ಕದವನಿಗೊಂದು ಕಾರು ಬಂದಾಗ, ಅವನ ಮನೆ ಸ್ವಲ್ಪ ದೊಡ್ಡದಾಗಿ ಕಟ್ಟಿದಾಗ ನಾನು ಅಸೂಯೆ ಪಟ್ಟು ಮಾಟಮಂತ್ರಗಳ ಹತ್ತ ಹೋಗುವುದಲ್ಲ. ನಾನು ಮಾಟಮಂತ್ರಗಳ ಹಿಂದೆ ಹೋಗಿ ಅವನು ನಾಶವಾಗಲು ಬೇಕಾಗಿ ಪ್ರಯತ್ನಿಸುವುದಲ್ಲ. ಬದಲಾಗಿ ನನಗೆ ನೀಡದಿದ್ದರೂ ಕೂಡ ಸೃಷ್ಟಿಕರ್ತ ಅವನಿಗೊಂದು ಒಳ್ಳೆ ಕಾರು ಕೊಟ್ಟಲ್ಲ, ನನಗೊಂದು ದೊಡ್ಡ ಮನೆ ಆಗದಿದ್ದರೂ ಕೂಡ ನನ್ನ ಮಿತ್ರನಿಗೊಂದು ಒಳ್ಳೆ ಮನೆ ಬಂತಲ್ಲ ಎಂದು ಹೇಳಿ ಖುಷಿ ಪಟ್ಟರೆ ನಿನಗೂ ಕೂಡ ಇವತ್ತಲ್ಲ ನಾಳೆ ಸೃಷ್ಟಿಕರ್ತ ಕೊಡ್ತಾನೆ. ಅದು ಬಿಟ್ಟು ಅವನಿಗೆ ಮನೆ ಬಂದಾಗ ನಾನು ಮನೆ ಕಟ್ಟಲು ಬೇಕಾಗಿ ಪ್ರಯತ್ನಿಸುವುದಕ್ಕೆ ಬದಲಾಗಿ ಅವನನ್ನು ನಾಶ ಮಾಡಲು ಮಾಟ ಮಂತ್ರಗಳ ದಾರಿ ಹುಡುಕುವುದು, ಅದಕ್ಕೆ ಬೇಕಾಗಿ ಹಣ ಖರ್ಚು ಮಾಡುವುದು, ಅವನ ವಿನಾಶಕ್ಕೆ ಬೇಕಾಗಿ ದಿನಗಳು ಸಮಯಗಳು ವ್ಯರ್ಥ ಮಾಡಿ ನನ್ನದು ಮತ್ತು ಅವನದನ್ನು ಎಲ್ಲರನ್ನೂ ಕೂಡ ನಾಶ ಮಾಡುವಂತಹ ಈ ದುರಂತ ಈ ಕಾಲದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಎಲ್ಲರೂ ಕೂಡ ಮಾಟಗಾರರ ಹಿಂದೆ, ಎಲ್ಲರೂ ಕೂಡ ಮೋಸಗಾರರ ಹಿಂದೆ, ಎಲ್ಲರೂ ಕೂಡ ಇನ್ನೊಬ್ಬರ ಮೇಲೆ ಅಸೂಯೆ ಪಡುವುದರ ಹಿಂದೆ, ಇನ್ನೊಬ್ಬರ ಏಳಿಗೆಯಲ್ಲಿ ಖುಷಿ ಪಡಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನೊಬ್ಬರು ಉದ್ಧಾರವಾಗುವುದು ಕಾಣಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಪರಸ್ಪರ ಮದ ಮತ್ಸರಗಳು, ಅಸೂಯೆಗಳು, ಅಹಂಕಾರಗಳು ತುಂಬಿ ತುಳುಕುವ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಶ್ರೀಮಂತರಲ್ಲ, ಅವರು ಶ್ರೀಮಂತಿಕೆಯ ಮದದಲ್ಲಿದ್ದಾರೆ. ಅವರಿಗೆ ಬಡವರನ್ನು ಕಂಡ್ರೆ ಆಗಲ್ಲ. ಅವರಿಗೆ ಸ್ವಲ್ಪ ಬಟ್ಟೆ ಚೆನ್ನಾಗಿಲ್ಲದು ಹಾಕಿದ್ದು ಕಂಡ್ರೆ ಅವರಿಗೆ ಮಾತನಾಡುವುದು ಬಿಡಿ, ನೋಡಲಿಕ್ಕೆ ಕೂಡ ಹೇಸಿಗೆ. ಅವನಿಗೆ ಬಡತನವನ್ನು ಕೊಟ್ಟದ್ದು, ನನಗೆ ಶ್ರೀಮಂತಿಕೆಯನ್ನು ಕೊಟ್ಟದ್ದು, ಎರಡೂ ಕೂಡ ಸೃಷ್ಟಿಕರ್ತನಾಗಿದ್ದಾನೆ, ಅಲ್ಲಾಹನಾಗಿದ್ದಾನೆ, ದೇವರಾಗಿದ್ದಾನೆ ಎಂಬುದನ್ನು ಮರೆತು ಬಿಟ್ಟಿದ್ದಾನೆ. ಕಾಣ್ತಾ ಇಲ್ವಾ? ಕೊರೋನಾದಂತಹ ರೋಗಗಳು ಬಂದಾಗ, ಸುನಾಮಿಯಂತಹ ಇನ್ನು ಹಲವಾರು ದುರಂತಗಳು ಬಂದಾಗ ಕೋಟ್ಯಾಧಿಪತಿ ಕ್ಷಣಾರ್ಧದಲ್ಲಿ ಪಾಪರಾಗಿ ದಿವಾಳಿಯಾಗಿ ಬಿಟ್ಟದ್ದು ನಾವು ಕಂಡಿದ್ದೇವೆ. ಇನ್ನು ಇವತ್ತು ದೊಡ್ಡ ಕೋಟ್ಯಾಧಿಪತಿಯಾಗಿ ಮೆರೆಯುವವ ನಾಳೆ ಸತ್ತು ಬಿಟ್ಟರೆ ಒಂದು ATM ಕಾರ್ಡು ಕೂಡ ತಗೊಂಡು ಹೋಗಲಿಕ್ಕಿಲ್ಲ. ಪರಿಗೈಯಲ್ಲಿ 2 ತುಂಡು ಬಟ್ಟೆಯಲ್ಲಿ ಖಾಲಿ ಕೈಯನ್ನು ಬಿಟ್ಟು ಈ ಪ್ರಪಂಚದಿಂದ ಹೋಗುವುದು ನಾವು ಕಂಡಿದ್ದೇವೆ. ನಂತರ ಇವನು ಮಾಡಿದ ಸೊತ್ತುಗಳು, ಸಂಪತ್ತುಗಳು, ತೋಟಗಳು, ಬೇಕಾಬಿಟ್ಟಿ ಜಾಗಗಳು, ಅದಕ್ಕೆ ಬೇಕಾಗಿ ಮಕ್ಕಳು ನಂತರ ಹೊಡೆದಾಟ ಬಡಿದಾಟಗಳಿಂದ ಸಾಯುತ್ತಿರುವುದು ಕೂಡ ನಾವು ಕಂಡಿದ್ದೇವೆ. ಎಷ್ಟೋ ಶ್ರೀಮಂತರು ನೆಮ್ಮದಿ ಇಲ್ಲದ ದಿನರಾತ್ರಿಗಳಾಗಿದೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಕೆಲವು ಕೋಟ್ಯಾಧಿಪತಿಗಳು ಕ್ಯಾನ್ಸರ್ ಆಗಿ, ಗಂಟಲಲ್ಲಿ ಕ್ಯಾನ್ಸರ್ ಆಗಿ, ಒಂದು ತುಟ್ಟು ನೀರು ಕುಡಿಯಲು ಸಾಧ್ಯವಿಲ್ಲದೆ ಹಪ್ಪಿಸುತ್ತಿರುವ ದಾರುಣ ಸ್ಥಿತಿ ಕಾಣ್ತಾ ಇದ್ದೇವೆ. ನಿಜಕ್ಕೂ ಶ್ರೀಮಂತಿಕೆಯೋ ಅಥವಾ ಹಣಬಲವೋ
ಅಥವಾ ಬೇರೆ ಯಾವುದು ಕೂಡ ಅಲ್ಲ. ಮನುಷ್ಯನ ಪವರ್, ಮನುಷ್ಯನ ನೆಮ್ಮದಿಯಿಂದ ಒಂದು ತುತ್ತು ಅನ್ನ ತಿಂದು ಖುಷಿಯಿಂದ ಮಲಗುವುದು, ಮಳೆ ಬೀಳದಂತೆ ಬಿಸಿಲು ಬೀಳದಂತೆ ಒಂದು ಸಣ್ಣ ಸೂರು, ಹೊಟ್ಟೆ ಗಟ್ಟಿಯಾಗಲು ಒಂದು ಸ್ವಲ್ಪ ಗಂಜಿ, ಅದಿದ್ದರೆ ಸಾಕು, ಮನುಷ್ಯ ನೆಮ್ಮದಿಯಿಂದ ಬದುಕ್ತಾನೆ. ಹೆಂಡತಿ, ಮಕ್ಕಳು, ಕುಟುಂಬ, ಸಂಸಾರ ಪರಸ್ಪರ ಸಂತೋಷದಿಂದ ಬದುಕುವಂತಹ ದಿನಗಳು ಬರಬೇಕು. ಅದಕ್ಕೆ ಬೇಕಾಗಿ ಮನುಷ್ಯ ನೋಡಬೇಕು. ಇನ್ನೊಬ್ಬರ ಮೇಲೆ ಅಸೂಯೆ ಪಡದೆ, ನನಗೆ ಸಿಕ್ಕಿದರ ಮೇಲೆ ಅಹಂಕಾರ ಪಡದೆ, ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಸ್ವಭಾವ ಬೇಕು. ಮೊಹಮ್ಮದ್ ಪೈಗಂಬರ್ರವರು ಹೇಳ್ತಾರೆ, ಅರ್ರಾಹಿಮೂನ ಯರ್ಹಮುಕುಮುರ್ ರಹ್ಮಾನ್ ಇರ್ಹಮು ಮನ್ ಫಿಲ್ ಅರ್ದ್. ಈ ಭೂಮಿಯಲ್ಲಿರುವ ಎಲ್ಲರಿಗೂ ಕರುಣೆಯನ್ನು ತೋರಿ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಜೀವಿಗಳಿಗೂ, ಎಲ್ಲ ಜೀವಿಗಳಿಗೆ ಕರುಣೆಯನ್ನು ತೋರಿ. ಅಕ್ರಮವಾಗಿ ಒಂದು ಸಣ್ಣ ಗಿಡವನ್ನು ಕೂಡ ಹೊರಳಿಸಬಾರ್ದು, ಒಂದು ಸಣ್ಣ ಗಿಡವನ್ನು ಕೂಡ ಬೀಳಿಸಬಾರ್ದು ಎಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸ್ತಾ ಇದ್ದಾರೆ. ಅಂತಹ ಪ್ರವಾದಿವರ್ಯರ ಸಂದೇಶ, ನೀವು ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಕರುಣೆಯನ್ನು ತೋರಿ, ಆಗ ಮಾತ್ರ ಸೃಷ್ಟಿಕರ್ತರಾದ ಅಲ್ಲಾಹನ ಕರುಣೆ ನಿಮ್ಮ ಮೇಲೆ ಲಭಿಸಬಹುದು ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸ್ತಾ ಇದ್ದಾರೆ. ಇನ್ನು ಈ ಬಕ್ರೀದಿನ ಸಂದೇಶವಾಗಿ ನಮಗೆ ಹೇಳಲಿಕ್ಕಿರುವುದು ಮುಹಮ್ಮದ್ ಪೈಗಂಬರ್ರವರ ಒಂದು ಸಂದೇಶವಾಗಿದೆ, ಅವರ ಹದೀಸ್. ಅವರು ಹೇಳ್ತಾರೆ, ಅಫ್ಶು ಸಲಾಂ, ನೀವು ಪರಸ್ಪರ ಎಲ್ಲರಿಗೂ ಕೂಡ ಶಾಂತಿಯನ್ನು ಬಯಸಿರಿ, ಶಾಂತಿಯನ್ನು ಮಾಡಿರಿ. ವ ಅತ್ಇಮು ತಆಮ್, ಎಲ್ಲರಿಗೂ ಕೂಡ ಆಹಾರವನ್ನು ಹಂಚಿರಿ. ಈ ಬಕ್ರೀದ್ ಹಬ್ಬದ ಒಂದು ಸ್ಪೆಷಲ್ ಆಗಿದೆ, ಇವತ್ತು ಕುರ್ಬಾನಿ ಕೊಡುವುದು, ಮಾಂಸವನ್ನು ಎಲ್ಲರಿಗೂ ಕೂಡ ಹಂಚುವುದು. ಬಡವರು, ಅನಾಥರು, ಕುಟುಂಬಿಕರು ಎಲ್ಲರಿಗೂ ಕೂಡ ನಾವು ಅವತ್ತು ನೀವು ಸ್ವಲ್ಪ ಮಾಂಸ ಎಲ್ಲ ತಿಂದು ಸಂತೋಷ ಪಡಿರಿ ಅಂತ ಹೇಳಿಕೊಂಡು, ಈ ರೀತಿ ನಾವು ಈ ಈದ್ ಉಲ್ ಫಿತರ್ನ ಸಂದರ್ಭದಲ್ಲಿ ಕೂಡ ಕಂಡಿದ್ದೇವೆ. ಅವತ್ತು ನಮ್ಮ ಊರಲ್ಲಿ ಮಾಡುವ ದವಸ ಧಾನ್ಯಗಳನ್ನು, ಅನ್ನವನ್ನು, ಅಕ್ಕಿಯನ್ನು ದಾನ ಮಾಡುವ, ದಾನ ಧರ್ಮಕ್ಕೆ ದೊಡ್ಡ ಪ್ರೋತ್ಸಾಹವಾಗಿದೆ ಕೊಟ್ಟದ್ದು. ಅವತ್ತು ನಾವು ಎಷ್ಟು ದಾನ ಮಾಡ್ತೇವೋ ಆ ದಾನದ ಮೂಲಕ ಇನ್ನೊಬ್ಬರು ಸಂತೋಷ ಪಡುವುದನ್ನು ಕಂಡು ನಾವು ಸಂತೋಷ ಪಡಬೇಕು. ನಮ್ಮ ಮನೆಯಲ್ಲಿ ಮಾತ್ರ ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿ ನಾನು, ನನ್ನ ಹೆಂಡತಿ, ಮಕ್ಕಳು, ಕುಟುಂಬ ಮಾತ್ರ ಸುಖವಾಗಿದ್ದರೆ ಸಾಲದು. ನಮ್ಮ ನೆರೆಕರೆಯಲ್ಲಿರುವವನು, ನಮ್ಮ ಊರಲ್ಲಿರುವವನು, ನನ್ನ ಕುಟುಂಬದಲ್ಲಿರುವವನು ಎಲ್ಲರೂ ಕೂಡ ಅವತ್ತು ಸಂತೋಷದಿಂದ ಉಣ್ಣಬೇಕು ಎಂಬ ಒಂದು ಸಂದೇಶವಾಗಿದೆ. ಅತ್ಇಮು ತಆಮ್, ಎಲ್ಲರಿಗೂ ಕೂಡ ಅನ್ನವನ್ನು ಬಡಿಸಿರಿ. ಅನ್ನದಾನ ಅದು ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ದಾನವಾಗಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸುವುದು ನಮಗೆ ಕಾಣ್ತಾ ಇದೆ. ನಂತರ ಅವರು ಹೇಳ್ತಾರೆ, ವಸಿಲುಲ್ ಅರ್ಹಾಮ್, ನೀವು ಕುಟುಂಬ ಬಂಧವನ್ನು ಗಟ್ಟಿಗೊಳಿಸಿರಿ. ಅಣ್ಣ ತಮ್ಮಂದಿರು, ಕಸಿನ್ಸ್ಗಳು ಎಲ್ಲರೂ ಕೂಡ ಪರಸ್ಪರ ಕುಟುಂಬ ಬಂಧಗಳನ್ನು ಗಟ್ಟಿಪಡಿಸಿಕೊಂಡು ನೀವು ಬದುಕಿರಿ. ಆ ರೀತಿ ಬದುಕಿದರೆ ಜನರಿಗೆಲ್ಲ ಶಾಂತಿಯನ್ನು ಬಯಸಿ, ಎಲ್ಲರಿಗೂ ಕೂಡ ಅನ್ನದಾನಗಳನ್ನು ಮಾಡಿ ಅವರ ಹೊಟ್ಟೆ ತುಂಬುವಂತೆ ಮಾಡಿ, ಕುಟುಂಬ ಸಂಬಂಧಗಳನ್ನು, ಸಂಪರ್ಕಗಳನ್ನು ಗಟ್ಟಿಗೊಳಿಸಿ ನೀವು ಬದುಕಿದರೆ ತದ್ಖುಲುಲ್ ಜನ್ನತ ಬಿಸಲಾಂ, ಶಾಂತಿಯ ಸ್ವರ್ಗವನ್ನು ನೀವು ಪ್ರವೇಶಿಸುವಿರಿ. ಆದ್ದರಿಂದ ಈ ಬಕ್ರೀದ್ ಹಬ್ಬ ನಮಗೆ ಕೊಡುವಂತಹ ಸಂದೇಶಗಳನ್ನು ನಾವು ಈ ದಿನ ಜೀವನದಲ್ಲಿ ಅಳವಡಿಸಬೇಕು. ಹಬ್ಬ, ಸಂತೋಷ, ಸಂಭ್ರಮ ಅಂತ ಹೇಳಿ ಅನಾಚಾರಗಳಿಂದ, ಅಧಾರ್ಮಿಕವಾದ ನೀಚ ಪ್ರವಣತೆಗಳಿಂದ ಅಥವಾ ಇನ್ನಿತರ ಶರಾಬು ಕುಡಿಯುವುದು, ಆ ರೀತಿಯ ಕೆಟ್ಟ ಚಟಗಳ ಮೂಲಕ ಸಂತೋಷ ಪಡಲು, ಸಂಭ್ರಮಿಸಲು ಇಸ್ಲಾಂ ಯಾವತ್ತೂ ಕೂಡ ನಿಮಗೆ ಸಮ್ಮತಿಯನ್ನು ಕೊಟ್ಟಿಲ್ಲ. ಬದಲಾಗಿ ಪರಸ್ಪರ ಸಂತೋಷ, ಖುಷಿ, ನೆಮ್ಮದಿಯಿಂದ, ಅಂದರೆ ಕುಟುಂಬ ಸಂಪರ್ಕಗಳನ್ನು ಗಟ್ಟಿಗೊಳಿಸಿ, ಒಳ್ಳೆಯ ಬಟ್ಟೆಗಳನ್ನು ಧರಿಸಿ, ಪರಸ್ಪರ ಮಕ್ಕಳನ್ನೆಲ್ಲ ಖುಷಿಪಡಿಸಿ, ಎಲ್ಲರಿಗೂ ಕೂಡ ಸ್ವಲ್ಪ ದಾನ ಧರ್ಮಗಳನ್ನೆಲ್ಲ ಮಾಡಿ, ಕುಟುಂಬದ ಮನೆಯವರಿಗೆಲ್ಲ ಸಂಪರ್ಕವನ್ನು ಮಾಡಿ, ಎಲ್ಲರಿಗೂ ಕೂಡ ಸಂತೋಷವನ್ನು, ಸಿಹಿಯನ್ನು ಹಂಚಿ, ಅಲ್ಲಿ ಧರ್ಮಗಳ, ಜಾತಿಗಳ, ಪಕ್ಷಗಳ, ಪಂಗಡಗಳ, ಪಂಥಗಳ ವ್ಯತ್ಯಾಸವಿಲ್ಲ. ಎಲ್ಲರಿಗೂ ಕೂಡ ಪರಸ್ಪರ ಒಂದು ಸಂತೋಷವ ವಿನಿಮಯವನ್ನು ಮಾಡಿ, ಸಿಹಿಗಳನ್ನು ಹಂಚಿ, ಒಂದು ಊರಿಡೀ ಸಂಭ್ರಮ ಪಡುವ ಆ ಬಕ್ರೀದ್ ಅದಾಗಿರಬೇಕು ನಮ್ಮ ಬಕ್ರೀದ್. ಆ ಬಕ್ರೀದ್ ಆಗಿದೆ ನಮ್ಮ ಊರಲ್ಲಿ ನಡೆಯಬೇಕಾಗಿರೋದು. ಆ ರೀತಿಯ ಬಕ್ರೀದುಗಳು ಬರುವಾಗ, ಆ ರೀತಿಯ ಒಂದೊಂದು ಹಬ್ಬಗಳು, ಪ್ರತಿಯೊಂದು ಧರ್ಮಗಳು ಆ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡುವಾಗ ಈ ದೇಶದ ಭಾವೈಕ್ಯತೆ, ಈ ದೇಶದ ಪರಂಪರೆ, ಈ ದೇಶದ ಸುಂದರವಾದ ನಿನ್ನೆಗಳು ಅದನ್ನು ಮತ್ತೊಮ್ಮೆ ನಮಗೆ ಮರುಕಳಿಸಬೇಕು. ಕ್ಷುಲ್ಲಕ ಕಾರಣಗಳಿಗೆ ಬೇಕಾಗಿ, ಸ್ವಾರ್ಥಕ್ಕೆ ಬೇಕಾಗಿ, ಯಾರದೋ ಕೆಲವು ಸ್ವಾರ್ಥಕ್ಕೆ ಬೇಕಾಗಿ ನಮ್ಮೆಡೆಯಲ್ಲಿ ಕಚ್ಚಾಟಗಳು, ಅಪನಂಬಿಕೆಗಳು, ಪರಸ್ಪರ ವೈಷಮ್ಯಗಳು, ದ್ವೇಷಗಳು, ಇದರ ಮೂಲಕ ನಾವು ಬದುಕಿದರೆ ಖಂಡಿತವಾಗಿ ಒಂದು ಸುಂದರವಾದ ನಾಡನ್ನು ಕಟ್ಟಲು ನಮಗೆ ಯಾವತ್ತೂ ಕೂಡ ಸಾಧ್ಯವಿಲ್ಲ.
ನಮಗೊಂದು ಸುಂದರವಾದ ಭವ್ಯವಾದ ಒಂದು ನಾಡನ್ನು ಕಟ್ಟಬೇಕು. ನಾವು ಇಲ್ಲಿ ಎಷ್ಟು ಕಾಲ ಬದುಕ್ತೇವೆಂದು ಗೊತ್ತಿಲ್ಲ, ಬದುಕುವಷ್ಟು ಕಾಲ ಎಲ್ಲರಿಗೂ ಕೂಡ ಖುಷಿ ಪಡಿಸುವ ರೀತಿಯಲ್ಲಿ ನಾವು ಬದುಕಬೇಕು. ನಮ್ಮ ಮುಂದಿನ ತಲೆಮಾರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಒಂದು ಸುಂದರವಾದ ನಾಡನ್ನು ನಾವು ಕೊಟ್ಟು ಹೋಗಬೇಕು. ಅದು ಬಿಟ್ಟು ಗಲಭೆ ತುಂಬಿದ, ವೈಷಮ್ಯ ತುಂಬಿದ, ದ್ವೇಷ ತುಂಬಿದ, ಧರ್ಮಗಳೆಡೆಯಲ್ಲಿ ಪರಸ್ಪರ ವೈಷಮ್ಯಗಳನ್ನು ಸೃಷ್ಟಿ ಮಾಡುವ ರೀತಿಯಲ್ಲಿರುವ ಒಂದು ನಾಡನ್ನು ಬಿಟ್ಟುಕೊಟ್ಟರೆ ಅವರು ನಾಳೆಯ ದಿನ ಅಗ್ನಿಜ್ವಾಲೆಯಲ್ಲಿ ಬದುಕಬೇಕಾಗ್ತದೆ. ಅವರು ನಾಳೆಯ ದಿನಗಳಲ್ಲಿ ಪರಸ್ಪರ ನೆಮ್ಮದಿಯಿಲ್ಲದ ಜೀವನ ಸವೆಸಬೇಕಾಗ್ತದೆ. ನಮ್ಮ ಮಕ್ಕಳಿಗೂ ಕೂಡ ನಾವು ಬದುಕಿದ್ದಕ್ಕಿಂತಲೂ ಒಳ್ಳೆಯ ಒಂದು ನಾಡನ್ನು ನಾವು ಬಿಟ್ಟು ಹೋಗಬೇಕು. ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು, ಅವರಿಗೆ ಎಲ್ಲ ಧರ್ಮದವರನ್ನು ರೆಸ್ಪೆಕ್ಟ್ ಕೊಡುವ ಆ ಕಲೆಯನ್ನು ಕಲಿಸಿ, ಪ್ರತಿಯೊಂದು ಧರ್ಮಗಳು ಕಲಿಸುವ ತಿರುಳನ್ನು ಕಲಿಸಿಕೊಂಡು, ದಯವಿರದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಡೆಯಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಭಕ್ತಿ ಭಂಡಾರಿ ಬಸವಣ್ಣರವರು ಹೇಳಿದ ಆ ತತ್ವಗಳು ಈ ನಾಡಿನಲ್ಲಿ ಕಾಲಾಂತರಗಳಿಂದ ತಲಾಂತರಗಳಿಂದ ನಡೆದು ಬಂದಂತಹ ಒಂದು ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಒಂದು ಸುಂದರವಾದ ನಾಡನ್ನು ಕಟ್ಟಲು ಬೇಕಾಗಿ ಪ್ರತಿಜ್ಞಾಬದ್ಧರಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಭ್ರಮದಿಂದ ಈ ದಿನದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪರವಾಗಿಯೂ ಈ ಅಭಿಮತ ಚಾನೆಲ್ ಪರವಾಗಿಯೂ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ ಮಾತಿಗೆ ವಿರಾಮ.